ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೊನೆವರೆಗೂ ಜೊತೆಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಕೊನೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಅಕ್ಕ, ನಾನು ಸ್ವಲ್ಪ ಹೊತ್ತು ನಿನ್ನ ತೊಡೆ ಮೇಲೆ ಮಲ್ಕೊಬೋದಾ? ಅದಕ್ಕೆ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೋಬೇಕಾ? ಯಾಕೆ ಇವಳು ಒಂಥರ ಇದ್ದಾಳೆ? ಅವಳು ಹುಡುಗನ ಜೊತೆ ಏನಾದ್ರು ಜಗಳ ಆಗಿದ್ಯಾ? ನಿಧಿ, ಅಕ್ಕ, ನನಗೇನು ಕೇಳಬೇಡ. ಇವಾಗ ನಾನೇನು ಹೇಳೋಕ್ಕಾಗಲ್ಲ, ಪ್ಲೀಸ್. ಏನು ಹೇಳಕ್ಕಾಗಲ್ಲ ಅನ್ನೋಷ್ಟು ಬೇಜಾರಾಗಿದೆ ಅಂದ್ರೆ ನಿಜವಾಗ್ಲೂ ಅವಳು ಹುಡುಗನ ಜೊತೆ ಏನಾದರೂ ಆಗಿದ್ಯಾ? ಸಾರಿ ಕಣ್ಣ, ಅದು ಬಂದು ಮಲಗಲ್ಲ ಅಂತ ಕೇಳಿದ್ಲು. ನಿಮ್ಮ ರೂಮ್ ಅಂತ ಮರ್ತು ಹೋಗಿ ಹ್ಞೂ ಅಂದ್ಬಿಟ್ಟೆ. ಒಂದು ನಿಮಿಷ ಎಬ್ಬಿಸ್ತೀನಿ. ಬೇಡ ಬೇಡ, ಇಟ್ಸ್ ಓಕೆ, ಮಲಗಲಿ ಬಿಡಿ. ಪಾಪ ಸುಸ್ತಾಗಿರ್ತಾರೆ. ಅಕ್ಕನ ಮಡ್ಲಲ್ಲಿ ಆರಾಮಾಗಿ ಮಲಗಿದ್ದಾರೆ, ಮಲಗಲಿ ಬಿಡಿ. ನಿತ್ಯ, ನಾವು ಮಾತಾಡಿದ ವಿಷಯದ ಬಗ್ಗೆ ಯೋಚಿಸಿದ್ರ? ನಾವು ಆದಷ್ಟು ಬೇಗ ಶಾಂತಿ ಅಜ್ಜಿ ಮತ್ತು ನಿಧಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ನಿಜ ಕಣ್ಣ, ಇದನ್ನು ಇನ್ನೂ ಮುಚ್ಚಿಟ್ಟಷ್ಟು ನಮ್ಮ ಉಸಿರು ಗಟ್ಟಿಸುತ್ತೆ. ಹೇಳಿಬಿಡೋಣ. ಕಡೆ ಪಕ್ಷ ನಿಧಿಗಾದ್ರೂ ನಿಜ ಹೇಳ್ಬಿಡೋಣ. ನಾವು ಮುಚ್ಚಿಟ್ಟು ಅವ್ರಿಗೆ ವಿಷಯ ಗೊತ್ತಾದರೆ ಚೆನ್ನಾಗಿರಲ್ಲ. ಹೇಳೋಣ, ಆದರೆ ಈಗಲೇ ಬೇಡ. ಇವ್ರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ? ಯಾವ ವಿಷಯದ ಬಗ್ಗೆ ಇರ್ಬೋದು? ಇಲ್ಲೇ ಹೊರಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಆಗಿದೆ. ಯಾ, ಬೇಗ ರೆಡಿಯಾಗಿ ನಾವು ಹೊರಡಬೇಕು. ಈಗಲಾ? ಎಲ್ಲಿಗೆ? ಹಾಸ್ಪಿಟಲ್ಗೆ. ಮಗು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಇಲ್ಲಿವರೆಗೂ ಬಿಟ್ಟಿರೋದೇ ಹೆಚ್ಚು. ಇನ್ನು ತಡ ಮಾಡಬಾರ್ದು. ಬನ್ನಿ ಹೋಗೋಣ. ಅಲ್ಲ, ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ಅಂತ ಹೋದರೆ ಎಲ್ರಿಗೂ ಗೊತ್ತಾಗುತ್ತಲ್ಲ. ನಿಮ್ಮ ಹಾಸ್ಪಿಟ್ಲಲ್ಲಿ ಬೇರೆ ತುಂಬ ಜನಕ್ಕೆ ನಾನು ಗೊತ್ತಿದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಬೇರೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸ್ವಲ್ಪ ದೂರ ಆಗ್ಬೋದು, ಬಟ್ ಪರವಾಗಿಲ್ಲ. ಆದರೆ ಮನೆಯವರು? ಅದು ಕೂತ್ರ ರೆಡಿ ಇದೆ. ನೀವು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಂತೆ, ನನ್ನ ಹತ್ರ ಹೇಳಿದ್ರಿ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರಿಗೆ ಬೇಜಾರಾಗಬಾರ್ದು ಅಂತ ಬರ್ತಾ ಒಂದ್ಸಲ ನಮಸ್ಕಾರ ಹೊಡ್ಕೊಂಡು ಬಂದ್ಬಿಡೋಣ. ಥ್ಯಾಂಕ್ ಯು ಕರ್ಣ. ಥ್ಯಾಂಕ್ಸ್ ಅನ್ಬೇಡ, ಬೇಗ ರೆಡಿಯಾಗಿ ಹೊರಡೋಣ. ಕರುನಾಡ